ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಅಯೋಧ್ಯ ಪಟ್ಟಣಕ್ಕೆ ಹಿಂದಿರುಗಿದ್ದು ಎಂಬ 125ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ವಿಭೀಷಣನು ಶ್ರೀರಾಮನಿಗೆ ಪುಷ್ಪಕವನ್ನು ಸಮರ್ಪಿಸಿದ ಮೇಲೆ ಶ್ರೀರಾಮನು ಆ ವಿಮಾನವನ್ನೇರಿ ನೋಡುತ್ತಿದ್ದನು. ಆ ಸಮಯದಲ್ಲಿ ವಿಭೀಷಣನು ಅತ್ಯಂತ ವಿನಯದಿಂದ ಕೈ ಮುಗಿದುಕೊಂಡು, ಎಲೈ ಸ್ವಾಮಿ, ನಾನು ಇನ್ನು ನಿನಗೆ ಮಾಡುವ ಸೇವೆ ಯಾವುದು? ಅಪ್ಪಣೆ ಮಾಡು ಎಂದು ಕೇಳಿದನು. ಆ ಮಾತನ್ನು ಕೇಳಿ ಶ್ರೀರಾಮನು ಯೋಚನೆ ಮಾಡಿ ವಿಭೀಷಣನನ್ನು ಕುರಿತು ಸ್ನೇಹಪೂರ್ವಕವಾಗಿ, ಎಲೈ ವಿಭೀಷಣ, ನನ್ನೊಡನೆ ಬಂದ ಸುಗ್ರೀವಾದಿ ಕಪಿನಾಯಕರು ಅತ್ಯಂತ ಸಾಹಸವನ್ನು ಮಾಡಿ ಲೋಕದಲ್ಲಿ ಯಾರಿಗೂ ಸಾಧ್ಯವಲ್ಲದ ಲಂಕಾ ಪಟ್ಟಣವನ್ನು ವಶಪಡಿಸಿ ನನಗೆ ಅಪರಿಮಿತವಾದ ಕೀರ್ತಿಯನ್ನು ಉಂಟು ಮಾಡಿದರು. ಈ ಕಪಿನಾಯಕರಿಗೆ ಪ್ರೀತಿಪೂರ್ವಕವಾಗಿ ವಸ್ತ್ರಾಭರಣ, ಧನ, ವಾಹನಗಳನ್ನು ಕೊಟ್ಟು ಸಮ್ಮಾನ ಮಾಡಿದೆಯಾದರೆ ಆ ಸಮ್ಮಾನವು ನನಗೆ ಮಾಡಿದ ಹಾಗಾಗುವುದು. ಲೋಕದಲ್ಲಿ ಲೋಭಿಯಲ್ಲದೆ ತ್ಯಾಗಶೀಲನು, ದಯಾಶಾಲಿಯು, ಕೀರ್ತಿವಂತನು ಆಗಿರುವ ದೊರೆಯನ್ನು ಸಮಸ್ತರು ಬಯಸುವರು. ಅಂಥ ಒಡೆಯನು ಯಾವ ಕಾರ್ಯದಲ್ಲಿ ತೊಡಗಿದರೂ ಅದನ್ನು ವಿಶ್ವಾಸದಿಂದ ನೆರವೇರಿಸುವರು. ತ್ಯಾಗಿಯಲ್ಲದೆಯೂ ದಾಕ್ಷಿಣ್ಯಾದಿ ಗುಣಗಳಿಲ್ಲದೆಯೂ ಇರುವ ದೊರೆಯನ್ನು ಆಪತ್ಕಾಲದಲ್ಲಿ ಉಪೇಕ್ಷೆ ಮಾಡುವರು ಎಂದು ನುಡಿದನು. ವಿಭೀಷಣನು ಶ್ರೀರಾಮನ ಮಾತನ್ನು ಶಿರಸಾವಹಿಸಿ ಅನೇಕ ವಸ್ತು, ವಾಹನ, ಧನ, ಕನಕ, ಭೂಷಣಗಳನ್ನು ತರಿಸಿ ಸುಗ್ರೀವಾದಿ ಕಪಿನಾಯಕರಿಗೆ ಬಹುಮಾನವಾಗಿ ಕೊಟ್ಟು ಸಮ್ಮಾನಿಸಿದನು. ಶ್ರೀರಾಮನು ವಿಭೀಷಣನಿಂದ ಸಮ್ಮಾನವನ್ನು ಪಡೆದ ಕಪಿನಾಯಕರನ್ನು ಕಂಡು ಅತ್ಯಂತ ಸಂತೋಷಯುಕ್ತನಾಗಿ ಸೀತಾ ಲಕ್ಷ್ಮಣ ಸಮೇತನಾಗಿ ವಿಮಾನವನ್ನೇರಿ ಲಜ್ಜಾ ಭಾವದಿಂದ ಬಾಗಿದ ಸೀತಾದೇವಿಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನನ್ನು ಕುರಿತು, ಎಲೈ ಸುಗ್ರೀವ, ನೀನು ಮಹಾತ್ಮ, ನಿನ್ನ ಮಿತ್ರನಾದ ನನ್ನ ಕಾರ್ಯವನ್ನು ಸಾಧ್ಯ ಮಾಡಿ ನೆರವೇರಿಸಿಕೊಟ್ಟೆ. ಇನ್ನು ಕಪಿಸೇನೆಯನ್ನು ಕೂಡಿಕೊಂಡು ಕಿಷ್ಕಿಂಧ ಪಟ್ಟಣಕ್ಕೆ ಹೋಗು. ನಿನಗೆ ಸಹಾಯವಾಗಿ ನಾನಾ ದಿಕ್ಕಿನಿಂದ ಬಂದ ಈ ಕಪಿನಾಯಕರು ಯುದ್ಧವನ್ನು ಮಾಡಿ ಬಹಳ ಪ್ರಯಾಸಪಟ್ಟರು. ಅವರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋಗಲಿ ಎಂದನು. ಆಮೇಲೆ ವಿಭೀಷಣನನ್ನು ಕುರಿತು, ಎಲೈ ವಿಭೀಷಣ, ನೀನು ನಿನ್ನ ಹಿರಿಯಣ್ಣನನ್ನು ಬಿಟ್ಟು ನನ್ನನ್ನು ನಂಬಿ ಬಂದು ನನ್ನ ಕಾರ್ಯವನ್ನು ನೆರವೇರಿಸಿಕೊಟ್ಟೆ. ನೀನು ಲಂಕಾಪಟ್ಟಣಕ್ಕೆ ಹೋಗಿ ನಿನ್ನ ಪುರಜನ ಪರಿವಾರಗಳೊಡನೆ ಕೂಡಿಕೊಂಡು ಲಂಕಾಪಟ್ಟಣದಲ್ಲಿ ಸುಖವಾಗಿರು. ದೇವ ದಾನವಾದಿಗಳೇ ಮೊದಲಾದವರು ನಿನ್ನನ್ನು ಕೆಣಕಲಾರರು. ನಾನು ನನ್ನ ಕುಲಕ್ರಮಾಗತವಾದ ರಾಜಧಾನಿಯಾದ ಅಯೋಧ್ಯ ಪಟ್ಟಣಕ್ಕೆ ಹೋಗುತ್ತೇನೆ. ನೀವು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿರಿ ಎಂದು ನುಡಿದನು. ಆ ಮಾತನ್ನು ಕೇಳಿ ಸುಗ್ರೀವ, ವಿಭೀಷಣಾದಿಗಳು ಶ್ರೀರಾಮನನ್ನು ಕುರಿತು, ಶ್ರೀರಾಮ, ನಾವೆಲ್ಲರೂ ನಿನ್ನೊಡನೆ ಅಯೋಧ್ಯ ಪಟ್ಟಣಕ್ಕೆ ಬಂದು ನಿನ್ನ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡಿ ನಿನ್ನ ತಾಯಿಯಾದ ಕೌಸಲ್ಯಾದೇವಿಗೆ ವಂದನೆ ಮಾಡಿ ನಿನ್ನಿಂದ ಅಪ್ಪಣೆ ಪಡೆದು ನಮ್ಮ ನಮ್ಮ ಸ್ಥಾನಗಳಿಗೆ ಹೋಗುತ್ತೇವೆ ಎಂದು ನುಡಿದರು. ಆಗ ಶ್ರೀರಾಮನು ಹರ್ಷದಿಂದ ಅವರನ್ನು ಕುರಿತು, ಸುಗ್ರೀವ, ವಿಭೀಷಣ, ಬಹಳ ಒಳ್ಳೆಯದಾಯಿತು. ನೀವು ನನಗೆ ಮೊದಲು ಮಾಡಿದ ಸಂತೋಷವು ಇಮ್ಮಡಿಸಿತು. ನಿಮ್ಮಂಥ ಮಿತ್ರ ಜನರಿಂದ ಸಹಿತನಾಗಿ ಅಯೋಧ್ಯ ಪಟ್ಟಣ ಪ್ರವೇಶ ಮಾಡುವ ಭಾಗ್ಯವು ನನಗುಂಟಾಯಿತಲ್ಲ. ಸುಗ್ರೀವ, ನೀನು ವಾನರ ಬಲ ಸಹಿತನಾಗಿ ಈ ವಿಮಾನವನ್ನೇರು. ಎಲೈ ವಿಭೀಷಣ, ನೀನು ನಿನ್ನ ರಾಕ್ಷಸ ಬಲ ಸಹಿತನಾಗಿ ವಿಮಾನವನ್ನೇರು ಎಂದು ಹೇಳಿ ಅವರೆಲ್ಲರೂ ವಿಮಾನವನ್ನೇರಿಕೊಳ್ಳಲು ಸೀತಾ ಲಕ್ಷ್ಮಣ ಸಮೇತನಾಗಿ ಸುಗ್ರೀವ, ವಿಭೀಷಣರನ್ನು ಕೂಡಿಕೊಂಡು ದಿವ್ಯ ವಿಮಾನಾರೂಢನಾಗಿ ಅಯೋಧ್ಯ ಪಟ್ಟಣಕ್ಕೆ ತೆರಳಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.